ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇದು ಮಂಗಳವಾರ ಸಂಜೆ ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದ್ದೆ, ಬೆಳಗ್ಗೆನೇ ಶುರು ಮಾಡಿದ್ದೆ ಫ್ರೆಂಡ್ಸ್. ಅದು ಏನಾಗಿದೆ ಅಂದರೆ ಬೆಳಗ್ಗೆ ಸ್ವಲ್ಪ ಮಾಡಿರೋ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅದು ಹೆಂಗೆ ಡಿಲೀಟ್ ಮಾಡಿದೆ ಅಂತಂದರೆ, ನನ್ನ ಫೋನಲ್ಲಿ ಸ್ವಲ್ಪ ಸ್ಟೋರೇಜ್ ಜಾಸ್ತಿ ಇತ್ತು. ಸರಿ, ಹಳೆ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡೋಣ ಅಂತ ಅನ್ನೋಕ್ಕೋಗಿ ಅದೇನಾಗಿದೆ, ಬೆಳಗ್ಗೆ ಮಾಡಿರೋ ವಿಡಿಯೋಸನ್ನು ಸಹ ಮರೆತು ನಾನು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಹಂಗಾಗಿ ಬೆಳಗ್ಗೆಯಿಂದ ಮಾಡಿರೋ ವಿಡಿಯೋಸ್ ಎಲ್ಲ ಡಿಲೀಟ್ ಆಗೋಗ್ಬಿಟ್ಟಿದೆ. ಸರಿ, ಇನ್ನು ಸಂಜೆ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ಮತ್ತೆ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಸಂಜೆ ಒಂದು 5 ಗಂಟೆ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಮಂಗಳವಾರ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೇ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದ್ದೆ. ಬೆಳಗ್ಗೆ ನಾನು ರಂಗೋಲಿ ಹಾಕಿದ್ದು ವಿಡಿಯೋ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ. ಸ್ವಲ್ಪ ಲೇಟಾಗಿ ರಂಗೋಲಿ ಹಾಕಿದ್ದೆ, ಯಾಕೆಂದರೆ ರಂಗೋಲಿ ಪುಡಿ ಖಾಲಿಯಾಗಿತ್ತು. ಅದಕ್ಕೆ ರಂಗೋಲಿ ಪುಡಿ ಬರೋವರೆಗೂ ವೆಯ್ಟ್ ಮಾಡಿದ್ದೆ ಬೆಳಗ್ಗೆ. ಆಮೇಲೆ ಬಂದಾದಮೇಲೆ ಬಾಗಿಲು ಗುಡಿಸಿ ನಾನು ರಂಗೋಲಿ ಹಾಕಿದ್ದಾಯಿತು. ಸರಿ, ಸಂಜೆ ಮೇಲೆ ನಾನು ಪೂಜೆ ಮಾಡ್ಕೊಳ್ಳೋಣ ಇನ್ನು ಇಷ್ಟೊತ್ತೇನು ಅಂದರೆ ಚಳಿನಲ್ಲ, ಇವಾಗ ತುಂಬ ವಿಪರೀತ ಚಳಿ, ಏನು ಕೆಲಸ ಮಾಡೋದಕ್ಕೂ ಆಗಲ್ಲ. ಬೆಳಗ್ಗೆ ಟೈಮು ಸ್ವಲ್ಪ ಎದ್ದೊಳೋದು ಲೇಟ್ ಆಗುತ್ತೆ. ನನಗೆ ಲೇಟಾಗಿ ಎದ್ದೊಳ್ತೀನಲ್ವ, ಹಾಗಾಗಿ ಪೂಜೆ ಮಾಡೋದಕ್ಕೆ ಟೈಮ್ ಆಗುತ್ತೆ. ನನ್ನ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಳೋಷ್ಟೊತ್ತಿಗೆ ಇಲ್ಲ ಅಂತಂದರೂ ಒಂದು 12 ಗಂಟೆ ಮೇಲೆ ಇಲ್ಲ 1 ಗಂಟೆ ಆಗೋಗ್ಬಿಡುತ್ತೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ. ಇನ್ನು ಅಷ್ಟೊತ್ತಲ್ಲಿ ನಾನು ಪೂಜೆ ಮಾಡೋದು ಹೆಂಗೆ ಅಂತಂದ್ಬಿಟ್ಟು ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಅದಕ್ಕೆ ಅಷ್ಟೊತ್ತಲ್ಲಿ ಹೆಂಗೆ ಮಾಡೋದು ಅಂತಂದ್ಬಿಟ್ಟು ಸಾಯಂಕಾಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸಂಜೆ ಮೇಲೆ ಈಗ ಪೂಜೆ ಮಾಡ್ಕೊತಾ ಇದ್ದೀನಿ. ನಾನು ಸ್ನಾನ ಮಾಡ್ಕೊಂಬಂದೆ ಅಷ್ಟರಲ್ಲಿ ನಮ್ಮ ಯಜಮಾನರು ಸಹ ಬಂದರು. ಅವ್ರು ಬಂದಾದಮೇಲೆ ಅವ್ರಿಗೆ ಹೊಟ್ಟೆ ಹಸಿವು ಅಂದರು. ಅವ್ರಿಗೆ ಸರಿ ಅಂದ್ಬಿಟ್ಟು ಸ್ವಲ್ಪ ದೋಸೆ ಮಾಡಿಕೊಟ್ಟೆ. ಆಮೇಲೆ ದೋಸೆ ಮಾಡಿಕೊಟ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದಾಯಿತು. ಸಿಂಪಲ್ಲಾಗಿ ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿದ್ದೀನಿ. ಮತ್ತು ನಮ್ಮ ಯಜಮಾನರು ಸ್ವಲ್ಪ ಹೊರಗಡೆ ಅಂಗಡಿಗೆ ಸಹ ಹೋಗಿದ್ರು. ಅದು ಏನಕ್ಕೆ ಹೋಗಿದ್ರು ಅಂತ ಆಮೇಲೆ ಹೇಳ್ತೀನಿ. ಈಗ ನಾನು ಪೂಜೆ ಎಲ್ಲ ಮಾಡಿದ್ದಾದಮೇಲೆ ನಾನು ಮನೆಯೆಲ್ಲ ಸ್ವಲ್ಪ ಧೂಪ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಮೊನ್ನೆ ಶುಕ್ರವಾರನೂ ಸಹ ಧೂಪ ಹಾಕೋದಕ್ಕಾಗಿರಲಿಲ್ಲ. ನನಗೆ ವಾರಕ್ಕೆ 2 ಸರಿನಾದರೂ ನಾನು ಧೂಪ ಹಾಕಲೇಬೇಕು, ಆಗಲೇ ನನಗೆ ಸಮಾಧಾನ ಆಗೋದು. ನಿಜ ಹೇಳಬೇಕಂದ್ರೆ ಮನೆಯಲ್ಲಿ ಈ ಥರ ಬೆಳಗ್ಗೆ ಟೈಮ್ ಆಗಲಿ ಇಲ್ಲಾಂದರೆ ಸಂಜೆ ಟೈಮ್ ಆಗಲಿ ಮನೆಯಲ್ಲಿ ಧೂಪ ಹಾಕೋದ್ರಿಂದ ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತಂದರೆ ಒಂಥರ ನಮಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಪಾಸಿಟಿವ್ ತುಂಬುತ್ತೆ ಅಂತ ಹೇಳ್ತಾರೆ, ಪಾಸಿಟಿವ್ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜಾನೇ ಫ್ರೆಂಡ್ಸ್. ನಿಜವಾಗ್ಲೂ ನಮಗೆ ಏನೋ ಒಂಥರ ಅಸಮಾಧಾನ ಇರುತ್ತೆ ಮನಸ್ಸಿಗೆ. ಈ ಥರ ಧೂಪ ಹಾಕಿ ನಾವು ಸಂಜೆ ಟೈಮಲ್ಲಿ ದೀಪ ಹಚ್ಚೋದ್ರಿಂದ ನಿಜವಾಗ್ಲೂ ಅದೊಂಥರ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಬೆಳಗ್ಗೆ ಟೈಮು ದೀಪ ಹಚ್ತೀರಿ, ಆದರೆ ಬೆಳಗ್ಗೆ ಟೈಮು ದೀಪ ಹಚ್ಚಿದ್ರೆ ಅದು ನಮಗೆ ಯಾವಾಗಲೂ ಮಾಮೂಲಿ ಪೂಜೆ ಮಾಡ್ದಂಗೆ ಅಂತ ಅನಿಸುತ್ತೆ. ಆದರೆ ಸಂಜೆ ಟೈಮು ನಾವು ಮನೆ ಬಾಗಿಲೆಲ್ಲ ಶುದ್ಧ ಮಾಡಿ ಸಂಜೆ ಟೈಮು ಬಾಗಿಲಿಗೆ ಒಂಥರ ನೀರು ಚಿಮ್ಮಿಸಿ ದೀಪ ಹಚ್ಚೋದು ಮತ್ತು ಧೂಪ ಹಾಕಿ ಆವಾಗೊಂಥರ ಸಮಾಧಾನ ಆಗುತ್ತೆ, ಏನೋ ಒಂಥರ ಖುಷಿಯನ್ನು ಸಹ ಆಗುತ್ತೆ. ಮತ್ತು ನಮ್ಮ ಯಜಮಾನ್ರು ಅಷ್ಟೇ, ಬೆಳಗ್ಗೆ ಹೋಗಿ ಸಂಜೆ ಬರ್ತಾರಲ್ಲ, ಅವ್ರು ಬರೋ ಅಷ್ಟರಲ್ಲಿ ನಾವು ಈ ಥರ ಎಲ್ಲ ಮನೆನೆಲ್ಲ ನೀಟಾಗಿ ಇಟ್ಕೊಂಡು ನಾವು ಫ್ರೆಶ್ ಅಪ್ ಆಗಿ ಅವ್ರು ಬರೋ ಹೊತ್ತಿಗೆ ನಾವು ಸ್ವಲ್ಪ ನೀಟಾಗಿ ನಗ್ನಗ್ತಾ ಕಾಣಿಸ್ತಾ ಇದ್ರೆ ಅವ್ರಿಗೂ ಸಹ ಖುಷಿ ಆಗುತ್ತೆ ಫ್ರೆಂಡ್ಸ್. ನಾವು ನಮ್ಗೆ ಎಷ್ಟೇ ಪ್ರಾಬ್ಲಮ್ ಇರ್ಬೋದು ಮತ್ತು ನಮ್ಗೆ ಎಷ್ಟೇ ಬೇಜಾರಿರ್ಬೋದು, ಮತ್ತು ಹೊರಗಡೆ ಹೋಗಿರೋಂಥ ಗಂಡಸರು ಅಷ್ಟೇ, ಅವ್ರಿಗೂ ಹೊರಗಡೆ ಎಷ್ಟೇ ಬೇಜಾರಾಗಿದ್ದರೂ ಮನೆಗೆ ಬಂದಮೇಲೆ ಅವ್ರಿಗೊಂಥರ ಸಮಾಧಾನ ಅಂತಲೇ ಹೇಳ್ಬೋದು. ಹಾಗೆ ಅಲ್ವಾ ನಮಗೂ ಅವ್ರನ್ನ ಹೊರಗಡೆ ಹೋಗಿರೋ ಗಂಡಸರು ಒಳಗಡೆ ಬಂದಾದಮೇಲೆ ನಮಗೆ ಆಗುತ್ತಲ್ಲ ಸಮಾಧಾನ ಅವ್ರ ಮುಖ ನೋಡಿ, ಅದೇ ಥರನೇ ಫ್ರೆಂಡ್ಸ್. ಅದಕ್ಕೆ ಹೇಳೋದು, ಮನೇಲಿರೋ ಹೆಂಗಸು ಯಾವಾಗಲೂ ಅಷ್ಟೇ ನಗ್ನಗ್ತಾ ಕಳಕಳಿಯಾಗಿ ಅವರು ಇರಬೇಕು. ಇವಾಗ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಸ್ವಲ್ಪ ಹಸಿವು ಸಹ ಆಗ್ತಾಯಿತ್ತು. ಮಧ್ಯಾಹ್ನ ನಾನು ಊಟ ಮಾಡಿರಲಿಲ್ಲ, ಬೆಳಗ್ಗೆ ತಿಂದಿದ್ದಷ್ಟೇ. ಬೆಳಗ್ಗೆ ನಾನು ರಾಗಿ ದೋಸೆ ಮಾಡ್ಕೊಂಡಿದ್ದೆ. ನಮ್ಮ ಯಜಮಾನ್ರಿಗೂ ಸ್ವಲ್ಪ ಅದನ್ನೇ ಮಾಡಿಕೊಟ್ಟಿದ್ನಲ್ಲ, ಹಾಗೆ ಸ್ವಲ್ಪ ಚಟ್ನಿನೂ ಸಹ ಇತ್ತು. ಸರಿ ಅಂತಂದ್ಬಿಟ್ಟು ನಾನು ಊಟ ಮಾಡೋದಕ್ಕೆ ಮುಂಚೆ ಅಂದರೆ ಅಡುಗೆ ಮಾಡ್ಕೊಂಡಿದ್ದಕ್ಕೆ ಮುಂಚೆ 1-2 ದೋಸೆ ಹಾಕ್ಕೊಳ್ಳೋಣ, ಆಮೇಲೆ ಅಡುಗೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸಹ 1-2 ದೋಸೆ ಮಾಡಿಕೊಂಡು ತಿಂದ್ಬಿಟ್ಟು, ಮತ್ತು ಮನೆ ಹತ್ರನೇ ಸ್ವಲ್ಪ ಚಿಕ್ಕಡಿಕಾಯಿ ಸಿಕ್ಕಿತ್ತು. ಚಿಕ್ಕಡಿಕಾಯಿ ಅದನ್ನ ದೋಸೆ ತಿಂದಾದಮೇಲೆ ನಾನು ಚಿಕ್ಕಡಿಕಾಯಿ ಬಿಡಿಸ್ತಾ ಕೂತ್ಕೊಂಡಿದ್ದೆ. ನಮ್ಮ ಯಜಮಾನ್ರು ಹಾಲ್ಗೆ ಹೋಗಿದ್ರು, ಹಾಲು ತೊಗೊಂಬಂದಿದ್ದಾರೆ. ಮತ್ತು ಹಾಗೆ ಸ್ವಲ್ಪ ಹ್ಯಾಂಡ್ ಕವರ್ ಬೇಕಾಗಿತ್ತು. ಹ್ಯಾಂಡ್ ಕವರು ಅವರು ಅಂಗಡಿಯಿಂದಲೇ ತೊಗೊಂಬಂದಿದ್ದಾರೆ. ನಾನು ಚಿಕ್ಕಡಿಕಾಯಿ ಸಾಂಬಾರು ಬಸ್ಸಾರು ಮಾಡೋಣ ಅಂತಂದ್ಬಿಟ್ಟು ಇಡ್ತಾ ಇದ್ದೀನಿ. ಅಂದರೆ ಜಾಸ್ತಿ ಏನು ಸಿಕ್ಕಿಲ್ಲ, ಸ್ವಲ್ಪ ಒನ್ ಟೈಮಿಗೆ ಆಗೋಷ್ಟೇ ಸಿಕ್ಕಿತ್ತು. ಆ ರೆಸಿಪಿ ಏನು ಶೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಯಾಕೆ ಅಂತಂದರೆ
ಹುಣ್ಸೆಹಣ್ಣು ಇರಲಿಲ್ಲ ಫ್ರೆಂಡ್ಸ್, ಖಾಲಿ ಹೋಗ್ಬಿಟ್ಟಿತ್ತು ಹುಣ್ಸೆಹಣ್ಣು. ನಾನು ಮರ್ತುಬಿಟ್ಟಿದ್ದೆ ಹುಣ್ಸೆಹಣ್ಣು ಖಾಲಿಯಾಗಿರೋದು. ಅದಕ್ಕೆ ಸರಿ ನಾನು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಬಸ್ಸಾರಿಗೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಮಸಾಲೆ ಹಾಕಬೇಕಾದ್ರೆ ನೋಡಿದ್ದೀನಿ ಹುಣ್ಸೆಹಣ್ಣೇ ಇರಲಿಲ್ಲ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಹಾಕ್ಕೊಂಡು ಸಾಂಬಾರು ಮಾಡಿದ್ದೆ. ಒಂದು ರೀತಿಯಲ್ಲಿ ಚೆನ್ನಾಗಿತ್ತು, ಸ್ವಲ್ಪ ಹುಳಿ ಕಮ್ಮಿ ಇತ್ತು ಅಷ್ಟೇ. ನಮ್ಮ ಯಜಮಾನ್ರು ಹಾಲು ತೊಗೊಂಬಂದಿದ್ರಲ್ಲ, ಆ ಹಾಲನ್ನ ಇವಾಗ ಒಂದು ಪಾತ್ರೆಗೆ ಹಾಕಿ ಕಾಯಿಸ್ಕೊಳ್ಳೋಣ ಅಂತ ಫಸ್ಟು. ನಾವು ಹಾಲು ತಂದಿದ ತಕ್ಷಣ ಅದನ್ನ ತೆಗೆದು ಕಾಯಿಸ್ಬಿಡ್ಬೇಕು. ಯಾಕಂದರೆ ಡೈರಿಯಿಂದ ತಂದಿರ್ತೀರಲ್ವ, ಅದನ್ನ ಮತ್ತೆ ನಾವು ಕಾಯಿಸ್ಕೊಳ್ಳೋಣ ಅಂತ ಹಾಗೆ ಇಟ್ಬಿಟ್ರೆ ಅದೇನಾಗ್ತೈತೆ ಅಂದರೆ ಅದೊಂಥರ ಸ್ಮೆಲ್ ಬರುತ್ತೆ. ಹಾಲು ಚೆನ್ನಾಗೇ ಇರುತ್ತೆ, ಕಾಯಿಸಾದ್ಮೇಲೆ ನಾವು ಕುಡಿಯೋಕ್ಕೋದ್ರೆ ಹಾಲು ಚೆನ್ನಾಗೇ ಇರೋದೇ ಇಲ್ಲ. ಅದಕ್ಕೆ ನಾವು ತಂದಿದ ತಕ್ಷಣ ಹಾಲು ಕಾಯಿಸ್ಕೊಂಬಿಡ್ಬೇಕು. ಪ್ಯಾಕೆಟ್ ಹಾಲಾದರೆ ಒಂಥರ ಇರುತ್ತೆ, ಆದರೆ ಡೈರಿ ಹಾಲು ಆ ಥರ ಅಲ್ಲ ಫ್ರೆಂಡ್ಸ್. ಅದು ಕಾಯಿಸಿಟ್ರೆ ಚೆನ್ನಾಗಿರುತ್ತೆ, ಕಾಯಿಸಿಲ್ಲ ತುಂಬ ಹೊತ್ತು ಹಾಗೆ ಇಟ್ಟಿದ್ರಿ ಅಂದರೆ ಚೆನ್ನಾಗಿರೋದಿಲ್ಲ. ಇವಾಗ ಹಾಲು ಒಂದು ಕಡೆ ಕಾಯಿಸೋಕ್ಕಿಟ್ಟು ಅಡುಗೆಗೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಅಡುಗೆ ರೆಸಿಪಿ ಏನು ಶೇರ್ ಮಾಡ್ತಾಯಿಲ್ಲ. ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಒಂದು ನಿಜ ಹೇಳಬೇಕು ಅಂತಂದರೆ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಹುಣ್ಸೆಹಣ್ಣಿಲ್ಲ ಅಂತಂದ್ರೂ ರೆಸಿಪಿ ಅಂತಂದಿದ್ರೆ ಆ ರೆಸಿಪಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೆ. ಆದರೆ ಸಾಂಬಾರು ಹುಣ್ಸೆಹಣ್ಣಿಲ್ಲ ಹೆಂಗಪ್ಪ ಮಾಡೋದು ಅಂತ ಸುಮ್ಮನೆದೆ. ಬರೀ ಜಾಸ್ತಿ ಟೊಮೊಟೊ ಹಾಕಿ ರುಬ್ಬಿದ್ದೆ. ನೋಡಿ ಎಷ್ಟು ಚೆನ್ನಾಗಿದೆ, ಒಂಥರ ಟೊಮೊಟೊ ಸಾಂಬಾರು ಥರನೇ ಇತ್ತು. ಪಲ್ಯನೂ ಮತ್ತು ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡಿದ್ದೆ. ಅಲ್ಲಿಂದ ನಮ್ಮ ಯಜಮಾನ್ರು ತೆಂಗಿನಕಾಯಿ ನಾವು ಊಟ ಎಲ್ಲ ಆದಮೇಲೆ ನಾವು ಇವಾಗ ನಮ್ಮ ಯಜಮಾನ್ರು ತೆಂಗಿನಕಾಯಿ ಸುಲಿತಾಯಿದ್ರು. ಎಲ್ಲ ಸುಲಿದಿಟ್ಟಿದ್ದಾರೆ, ಇನ್ನು ಸ್ವಲ್ಪ ತೆಂಗಿನಕಾಯಿ ಸುಲಿತಾ ಇದ್ದಾರೆ. ಇದೊಂದು 3 ಕಾಯಿ ಇತ್ತು. ಈ ತೆಂಗಿನಕಾಯಿ ಏನಕ್ಕೆ ಅಂತಂದರೆ ಫ್ರೆಂಡ್ಸ್, ಇಲ್ಲೇ ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರದಲ್ಲಿ ಓಂಶಕ್ತಿ ದೇವಸ್ಥಾನ ಇದೆ. ಅಲ್ಲಿ ಓಂಶಕ್ತಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರಲ್ವ, ಅವರು ಹೇಳಿದರು. ಅವ್ರು ಬಂದು ಈ ಥರ ನಿಮ್ಮ ಮನೇಲಿ ತೆಂಗಿನಕಾಯಿ ಇದೆಯಲ್ವ, ಅದನ್ನೆಲ್ಲ ಈ ಥರ ಓಂಶಕ್ತಿ ಮಾಲೆ ಹಾಕೋದಕ್ಕೆ ಬರ್ತಾರೆ. ಅವ್ರಿಗೆ ನೀನು ಪೂಜೆ ಸಾಮಾನು ಮತ್ತು ಈ ಕಾಯಿ ಅವ್ರಿಗೆ ಮಾರು, ಅವರು ತೊಗೊತಾರೆ ಅಂತ ಹೇಳಿದರು. ಸರಿ ಅಂತ ಅಂದ್ಬಿಟ್ಟು ನೋಡೋಣ, ಕಾಯಿ ಇದೆಯಲ್ಲ ಒಂದು ಮಾಡೋಣ, ಇದಾದರೂ ಒಂದು ಕೆಲಸ ಅಂತ ಅಂದ್ಬಿಟ್ಟು ಕಾಯಿ ಎಲ್ಲ ನಮ್ಮ ಯಜಮಾನ್ರು ಸುಲಿದಿಟ್ಟಿದ್ರು. ಇವಾಗ ಅದನ್ನೆಲ್ಲ ಅವರು ಕವರ್ಗೆ ಹಾಕಿಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದೇನು ಯಾವಾಗಲೂ ಸಿಗುತ್ತೆ ಅಂತ ಏನೂ ಇಲ್ಲ. ಸರ್, ಕಾಯಿ ಇದೆಯಲ್ಲ ಏನೋ ನನಗೊಂದು ಸ್ವಲ್ಪ ಪೂಜೆ ಸಾಮಾನು ಕೊಡೋಣ ದೇವರಿಗೆ, ದೇವಸ್ಥಾನಕ್ಕೆ ಬರೋರಿಗೆ ಅಂತ ಅನ್ನಿಸ್ತು ನನಗೆ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಮ್ಮ ಯಜಮಾನ್ರ ಕೈಯಲ್ಲಿ ಹೂವು ಒಂದು ಅರ್ಧ ಕೆಜಿ ಶಾಮಂತಿಗೆ ಹೂವು, ಒಂದು 1/4 ಕೆಜಿಗಿನ ಒಂದು 100 ಗ್ರಾಮು ರೋಜಾ ಹೂವು ತರಿಸಿದ್ದೆ. ಅದನ್ನ ತೊಗೊಂಬಂದ್ಬಿಟ್ಟು ಮತ್ತು ಮನೆ ಹತ್ರನೇ ಪನ್ನೀರ್ ಸಿಗುತ್ತಲ್ಲ, ನಾನೇ ಮಿಕ್ಸ್ ಮಾಡಿ ಕಟ್ಟಿಬಿಟ್ಟು, ಮತ್ತು ಒಂದು 10 ರೂಪಾಯಿ ಪ್ಯಾಕೆಟು ಸಾಂಬ್ರಾಣಿ ಕಡ್ಡಿ, 10 ರೂಪಾಯಿದು ಕರ್ಪೂರ ಬರುತ್ತಲ್ವ ಫ್ರೆಂಡ್ಸ್, ಅದೆಲ್ಲ ಅದನ್ನೆಲ್ಲ ತೊಗೊಂಬಂದಿದ್ದೆ. ಅದನ್ನ ತೊಗೊಂಬಂದ್ಬಿಟ್ಟು ಈ ಥರ ಹ್ಯಾಂಡ್ ಕವರ್ಗಳು ತೊಗೊಂಬಂದಿದ್ದಾರೆ. ಹ್ಯಾಂಡ್ ಕವರು ಒಂದೊಂದು ಕವರ್ಗೆ ₹1 ತೊಗೊಂಡಿದ್ದಾರೆ. 20 ಕವರ್ ತೊಗೊಂಬಂದಿದ್ರಂತೆ, 20 ರೂಪಾಯಿ ತೊಗೊಂಡಿದ್ದಾರೆ ಫ್ರೆಂಡ್ಸ್ ಅದಕ್ಕೆ, ಆ ಕವರ್ಗೆ. ಆದರೆ ಏನು ಮಾಡೋದಕ್ಕಾಗಲ್ಲ, ನಾವು ಏನಾದರೂ ಅಂಗಡಿಗಳಿಗೆ ಹೋದರೆ ಅದೆಲ್ಲ ಫ್ರೀಯಾಗೆ ಕೊಡ್ತಾರೆ, ಅದಕ್ಕೆ ನಾವು ಕಾಸು ಕೊಡೋಂಗಿಲ್ಲ. ಆದರೆ ಬರೀ ಕವರ್ ತೊಗೊಂಡ್ರೆ ನೋಡಿ ಎಷ್ಟು ಬೆಲೆ ಅಲ್ವಾ. ಅದಕ್ಕೆ ಇವಾಗ ಸರಿ ನಮ್ಮ ಯಜಮಾನ್ರು ತೆಂಗಿನಕಾಯಿ ಎಲ್ಲ ಹಾಕಿಟ್ಟಿದ್ದಾರೆ. ಪೂಜೆ ಸಾಮಾನಿಗೆ ಬೇರೆ ತೆಂಗಿನಕಾಯಿ ಮತ್ತು ಇಡುಮುಡಿ ಕಟ್ಟೋದಕ್ಕೆ ಬೇರೆ ತೆಂಗಿನಕಾಯಿ ಎಲ್ಲ ಹಿಂಗಿಡಿಸಿಟ್ಬಿಟ್ಟು ಅವರು ಹೋಗಿ ಮಲ್ಕೊಂಡ್ರು. ನಾನಿಲ್ಲಿ ಟಿ ವಿ ನೋಡ್ತಾ ಹೂವು ಇತ್ತಲ್ಲ, ಹೂವೆಲ್ಲ ಕಟ್ಕೊಂಡು ಕೂತ್ಕೊಂಡಿದ್ದೀನಿ. ಅರ್ಧ ಕೆಜಿ ಹೂವು ಪರವಾಗಿಲ್ಲ, ತಕ್ಷಣಕ್ಕೆ ಸಾಕಾಯಿತು ನನಗೆ. ಆದರೆ ನನಗೆ ಇದೊಂದು ಏನೋ ಅವ್ರು ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳು ಮಾಡೋದಕ್ಕೆ ನನಗೆ ಖುಷಿ ಆಗುತ್ತೆ. ಯಾರು ಏನೇ ಅಂದ್ಕೊಂಡ್ರು ನನಗೇನು ಅದ್ರ ಬಗ್ಗೆ ಬೇಜಾರಿಲ್ಲ. ಕೆಲವರು ಅಂದ್ಕೊತಾರೆ ಏನು ಇದೊಂದು ಕೆಲಸನ, ಇದೊಂದು ಅಂತ ಅಂದ್ಕೊಂಡು ಅಂದ್ಕೊತಾರೆ. ಆದರೆ ನನಗೇನು ಇಲ್ಲ, ನನಗೆ ಖುಷಿ ಈ ಕೆಲಸದಲ್ಲಿ, ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡೋದ್ರಲ್ಲಿ ಖುಷಿ ಅಂತಂದರೆ ನಾನು ಅದರಲ್ಲಿ ಖಂಡಿತ ನಾನು ಮಾಡ್ತೀನಿ. ಇವಾಗ ಹಂಗೆ ನಾನು ಹೂವೆಲ್ಲ ಕಟ್ಕೊಂಡು ಆವಾಗಲಿಂದ ಎಲ್ಲ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೆ ನಾನು. ಪೂಜೆ ಸಾಮಾನು ಅಂದರೆ ಹೂವೆಲ್ಲ ಕಟ್ಟಿದ್ದಾದಮೇಲೆ ಕವರ್ಗಳಿಗೆ ಎಷ್ಟೆಷ್ಟು ಬೇಕೋ ಒಂದೊಂದು ಕವರಿಗೆ ಹೂವೆಲ್ಲ ಕಟ್ ಮಾಡಿ, ಆ ಹೂವರಿಗೆ ನಮ್ಮ ಯಜಮಾನ್ರು ಕವರ್ಗೆ ತೆಂಗಿನಕಾಯಿ ಹಾಕಿಟ್ಟಿದ್ರಲ್ಲ, ಈಗ ಅದಕ್ಕೆಲ್ಲ ಹೂವು ಹಾಕಿಡ್ತಾಯಿದ್ದೀನಿ. ಹಾಗೆ ಒಂದು ಪ್ಯಾಕೆಟ್ ಸಾಂಬ್ರಾಣಿ ಕಡ್ಡಿ ಮತ್ತು ಕರ್ಪೂರ ಪ್ಯಾಕೆಟು, ಬಾಳೆಹಣ್ಣು, ಅರಿಶಿನ ಕುಂಕುಮ ಇದಿಷ್ಟು ಹಾಕಿ ಎತ್ತಿಡ್ತಾಯಿದ್ದೀನಿ.
ಬೆಳಗ್ಗೆ ಅಂತಂದರೆ ಆಗೋದಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಯಾಕೆ ಅಂದರೆ ತುಂಬ ವಿಪರೀತ ಚಳಿ ಇರುತ್ತೆ. ಸೊ ತಣ್ಣೀರು ಮುಟ್ಟೋದಕ್ಕೆ ಆಗಲ್ಲ ಬೆಳಗ್ಗೆ. ಬೆಳಗ್ಗೆ ಮಾಡ್ಕೊಳೋದಕ್ಕಿಂತ ಇವಾಗಲೇ ಮಾಡಿಟ್ಕೊಂಡ್ಬಿಡೋದೇ ಬೆಟರು ಅನಿಸ್ಬಿಟ್ಟು ಇವಾಗಲೇ ಎಲ್ಲ ಹಾಕಿಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಲೇಟಾಗಿತ್ತು. ಇವಾಗ ನಾನು ಇಷ್ಟು ಮಾಡೋ ಅಷ್ಟರಲ್ಲಿ ಇಷ್ಟೆಲ್ಲ ಮಾಡಿಬಿಟ್ಟು ನಾನು ಮಲಗೋ ಅಷ್ಟರಲ್ಲಿ 11:15 ಆಗಿತ್ತು. ಆದರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಆದರೆ ನಮ್ಮ ಯಜಮಾನ್ರು ಏನು ಹೇಳ್ತಾರೆ ಅಂತಂದರೆ, ಈಗ ಇದನ್ನೆಲ್ಲ ಮಾಡ್ತಾ ಇದೆಯಲ್ಲ ಅಂದರೆ ಸ್ವಲ್ಪ ಜನ ಆಡ್ಕೊತಾರೆ ಅಂತಂದರು. ಯಾಕೆ ಆಡ್ಕೊತಾರೆ ಅಂತ ಕೇಳಿದೆ. ಯಾಕೆ ಅಂತಂದರೆ ಇವಳು ಇನ್ನೂ ಯಾವುದೋ ಕೆಲಸ ಮಾಡ್ತಾಳೆ, ಏನೇನು ಮಾಡ್ತಾಳಪ್ಪ ಅಂತ ಆಡ್ಕೊತಾನೆ. ಆಡ್ಕೊಂಡ್ರೆ ಆಡ್ಕೊತಾರೆ ಅಲ್ವಾ ಫ್ರೆಂಡ್ಸ್? ನಮ್ಮ ನಾವು ಬದುಕೋದನ್ನ ನಾವು ನೋಡಬೇಕು. ಈಗ ನಾವು ಮನೆಯಲ್ಲೇ ಇದ್ದೀರಿ. ಇದು ಒಟ್ಟಿನಲ್ಲಿ ಈ ಕೆಲಸ ನನಗೇನು ಪರ್ಮನೆಂಟ್ ಅಲ್ಲ. ಯಾಕಂದರೆ ಓಂ ಶಕ್ತಿ ದೇವಸ್ಥಾನಕ್ಕೆ ಅಲ್ಲಿ ಮಾಲೆ ಹಾಕೋಕ್ಕೆ ಬರ್ತಾರಲ್ಲ, ಇದೊಂದು ಸೀಸನ್ನು. ಈ ಸೀಸನಲ್ಲಿ ನನಗೆ ತೆಂಗಿನಕಾಯಿ ಮನೆಯಲ್ಲೇ ಇರೋದ್ರಿಂದ ಇನ್ನು ಬಾಳೆಹಣ್ಣು ಮತ್ತು ಕಡ್ಡಿ ಕರ್ಪೂರ, ಅರಿಶಿನ ಕುಂಕುಮ ತರಿಸ್ಕೊಂಡಿದ್ದೀನಿ. ಬಿಡಿ ಫ್ರೆಂಡ್ಸ್, ನನ್ನಿಂದ ಇದೊಂದು ಸೇವೆ ಅಂತಲೇ ಅಂದ್ಕೊತೀನಿ. ಮತ್ತು ನನಗೂ ಲಾಭವೂ ಇದೆಯಲ್ವಾ? ಆದಷ್ಟು ನೋಡೋಣ, ಇದರಿಂದ ಲಾಭ ಬಂದರೆ ನನಗೂ ಒಳ್ಳೆಯದೇ. ಇಲ್ಲ ಅಂತಂದರೆ ದೇವಸ್ಥಾನಕ್ಕೆ ನನ್ನಿಂದ ಒಂದು ಸೇವೆ ಅಂತ ಅಂದ್ಕೊಂಡು ಇದೊಂದು ಕೆಲಸ ನಾನು ಶುರು ಮಾಡಿದ್ದೀನಿ. ಇದು ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮ್ಗೆ ಏನಾದರೂ ಬೇಜಾರು ಆಗುತ್ತೆ ಅಂತ ಅಂದ್ಕೊತೀನಿ. ಈ ಮಾತು ಅಂದರೆ ನನಗೆ ಇದರಲ್ಲಿ ಹೆಂಗೆ ಮಾತಾಡಬೇಕು ಅಂತ ಗೊತ್ತಾಗಿಲ್ಲ. ಆದರೂ ಮಾತಾಡಿದ್ದೀನಿ. ಯಾರು ಏನೇ ಅಂದ್ಕೊಂಡ್ರು ನಾವು ಮಾಡೋ ಸಣ್ಣ ಪುಟ್ಟ ಕೆಲಸಗಳಿಂದ ನಮಗೆ ಮನ್ಸಿಗೆ ಖುಷಿ ಸಿಗುತ್ತೆ ಅಂದರೆ ಅದು ನಾವು ಮಾಡೋದೇ ಕರೆಕ್ಟು ಅಂತ ಅಂದ್ಕೊತೀನಿ. ಹಾಗೆ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನನ್ನ ವಿಡಿಯೋಸ್ ನೋಡೋರಿಗೆಲ್ಲ ತುಂಬ ತುಂಬ ಧನ್ಯವಾದ. ಇಂದಿನ ವಿಡಿಯೋಗೆ ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರ ಫ್ರೆಂಡ್ಸ್. ಆ ಕಮೆಂಟ್ ನೋಡಿ ನನಗೆ ತುಂಬಾ ಖುಷಿ ಆಯಿತು. ಎಲ್ರಿಗೂ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ನನ್ನ ಕಮೆಂಟ್ ಮಾಡಿರೋರಿಗೆಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ.